ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಬಂಧುಗಳೇ, ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾವು ಇವತ್ತು ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ, ನಾಷ್ಟಾ ರೆಸಿಪಿ, ಬೆಳಗಿನ ತಿಂಡಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕರೀತಾರೆ. ಇದು ನೋಡ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ತೋರಿಸ್ತಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಎಲ್ಲರೂ ಇಷ್ಟಪಡ್ತಾರೆ, ಮತ್ತೆ ಮಾಡುವಂತ ಕೂಡ ಹೇಳ್ತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ. ಮಾಡ್ತಿರೋದು ತುಂಬಾ ಸರಳವಾಗಿದೆ, ರುಚಿ ಮಾತ್ರ ಅದ್ಭುತವಾಗಿದೆ ಬಂಧುಗಳೇ. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪ ಕೂಡ ನಾವು ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋ ಮಾಡೋಣ. ಬನ್ನಿ ಹಾಗಾದರೆ, ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ನಾವಿಲ್ಲೇ ಇದನ್ನು ರೆಸಿಪಿಯನ್ನು ಮಾಡಲಿಕ್ಕೆ ಒಂದು ಕಪ್ಪಿನಲ್ಲಿ, ಒಂದು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಂಡೆ. ಇದು ಕ್ಲೀನ್ ಮಾಡಿಕೊಂಡಿದ್ದು. ಇದರಲ್ಲಿ ನಾವು ನೀರು ಹಾಕಿ ನೀಟಾಗಿ ತೊಳಿಬೇಕು. ಈ ನಮ್ಮ ಹೆಸರು ಬೇಳೆ ಏನು ಗಲೀಜಿಲ್ಲ ಬಂಧುಗಳೇ. ಇದು KG ಪಾಕೆಟ್ ಹೆಸರು ಬೇಳೆ ಬರ್ತಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದರೂ ಕೂಡ ನಂಬರ್ 1 ಕ್ವಾಲಿಟಿ ಇರುತ್ತೆ, ಗಲೀಜೇನು ಇರಲ್ಲ. ಈಗ ನಾನು ನೀರು ಹಾಕಿ ನಾವು ಕೈಯಾಡಿಸಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸ್ವಲ್ಪ ಏನಾದರೂ ಇದನ್ನು ನೀಟಾಗಿರುತ್ತೆ ಬಂಧುಗಳೇ. ಇದು ಈ ಥರ ಇರೋದು ತೊಗೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಥರ ಇದೆ ಆ ಥರದನ್ನು 2 ಸಾರಿ ತೊಳೀರಿ. ಈಗ ನಾನು ತೊಳ್ಕೊಂಡು ಬಂದೆ. ನಾನು ಒಂದೇ ಸಾರಿ ತೊಳೆದಿದ್ದೀನಿ. ಇದರ ಮುಳುಗುವಷ್ಟು ನೀರು ಹಾಕಿ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ಆದರೆ ಸಾಕು ಬಂಧುಗಳೇ. ಮಹಾ ಅಂದರೆ ಅರ್ಧ ಗಂಟೆ. ಅದರಲ್ಲಿ ನಮಗಿದು ಹೆಸರು ಬೇಳೆ ಅನ್ನೋದು ಸಾಫ್ಟಾಗಿ ನೆಂದು ಬಿಡುತ್ತೆ. ನಮಗೆ ಕ್ವಿಕ್ಕಾಗಿ ಬೇಕು ಅಂದರೆ 5 ನಿಮಿಷದಲ್ಲಿ ನೆನೆಬೇಕಂದ್ರೆ ಬಿಸಿನೀರು ಹಾಕಿದರೆ 5 ನಿಮಿಷದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿರಿ, ನಾನು ಒಂದು 20-25 ನಿಮಿಷ ಆಗಿದೆ ನಾನು ಹಾಕಿ. ಇವಾಗ ಚೆನ್ನಾಗಿ ನೆಂದಿದೆ ನೋಡಿ, ಬಂದಿದೆಲ್ಲ. ಬೆಂದಷ್ಟೇ ಮೆತ್ತಗಾಗಿರುತ್ತೆ. ಕಟ್ ಮಾಡಿ ನೋಡ್ಕೊಳ್ಳಿ ನೀವು. 2 ಕಟ್ ತುಂಡು ಆಗಿಬಿಟ್ರೆ ಸಾಕು. ಈಗ ಇದನ್ನು ಸ್ವಲ್ಪ ನೀರನ್ನು ತೆಗೆದು 1-2 ಚಮಚ ನೀರನ್ನು ನಾನು ಉಳಿಸಿದ್ದೀನಿ. ಆ 2 ಚಮಚ ನೀರಿನ ಸಮೇತ ನಾನಿಲ್ಲಿ ನೋಡ್ರಿ ಚಿಕ್ಕ ಮಿಕ್ಸಿ ಜಾರ್ನಲ್ಲೇ ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫುಲ್ಲು ನೀರನ್ನು ನೀವು ತೆಗೆದ್ಬಿಟ್ಟು 1-2 ಚಮಚ ನೀರನ್ನು ಹಾಕ್ಕೊಡ್ರಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗುತ್ತೆ. ನಾವು ನೀರು ಎಷ್ಟು ಕಡಿಮೆ ಹಾಕಿ ಗ್ರ್ಯಾಂಡ್ ಮಾಡ್ಕೋತೀವಿ, ಅಷ್ಟು ರುಚಿಯಾಗಿರುವಂಥ ನಮ್ಮ ಈ ನಾಷ್ಟಾನ ನಾವು ರೆಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ಅತಿ ಕಡಿಮೆ ನೀರನ್ನು ಹಾಕಿ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದಿಷ್ಟು ಸಾಮಗ್ರಿಯನ್ನು ನಾವು ಸೇರಿಸ್ಬೇಕು. ಇದರಲ್ಲಿ ನೋಡ್ರಿ, ಒಂದು ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಹಾಗೆ 4 ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು. ಹಾಗೆ ನೋಡ್ರಿ, ಒಂದು 8ರಿಂದ 10 ಕರಿಬೇವಿನ ಎಲೆ, 2 ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದು. ಹಾಗೆ ನೋಡ್ರಿ, ರುಚಿಗೆ ಅನುಸಾರ ನಾವು ಇಲ್ಲೇ ಕಲ್ಲುಪ್ಪನ್ನು ಹಾಕೋಬೇಕು, ನಮ್ಮ ಕ್ವಾಂಟಿಟಿ ನೋಡಿಕೊಂಡು. ಇಲ್ಲೇ ನಾನು 1 ಸ್ಪೂನ್ ಮೇಲೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ. ಈಗ ನೋಡ್ರಿ, ನಾನು ಇದನ್ನು ಮಾಡ್ಕೊಂಡಾಯಿತು. ಆದಷ್ಟು ನುಣ್ಣಗೆ ಮಾಡಿಕೊಡ್ರಿ, ಯಾಕಂದರೆ ಹೆಸರು ಬೇಳೆ ಜಾಸ್ತಿ ಗಟ್ಟಿಗೇನಿರಲ್ಲ. 1-2 ನಿಮಿಷದಲ್ಲಿ ನಮಗೆ ಅದೇನಾಗುತ್ತೆ, ನುಣ್ಣಗೆ ಆಗುತ್ತೆ. ನಮಗಿದೇನು ಕಷ್ಟ ಕೊಡಲ್ಲ, ಯಾಕಂದರೆ ಆಲ್ರೆಡಿ ನಮಗೆ ನೆನೆಸಿರುವಂಥ ಹೆಸರು ಬೇಳೆ ಇದೆ ಅಲ್ವಾ, ಅದು ಕೂಡ ಗಟ್ಟಿಗೂ ಇರಲ್ಲ ಈ ಹೆಸರು ಬೇಳೆ. ಹಾಗಾಗಿ ಬೇಗನೆ ಆಗುತ್ತೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಇನ್ನು ಇದಕ್ಕೆ ಮುಂದಿನ ಏನೇನು ಬೇಕು ತಯಾರಿ ಮಾಡೋಣ ಬನ್ನಿರಿ. ಮೊದಲಿಗೆ ನೋಡ್ರಿ, ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸನ್ನು ಹಚ್ಕೋತಾ ಇದ್ದೀನಿ. ದಪ್ಪ ತಳದ ಪಾತ್ರೆ ಇಟ್ಕೊಂಡ್ರೆ ಉತ್ತಮ. ಅದರಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೇರಿ. ಹಾಗೆ ನೋಡ್ರಿ, ಜೀರಿಗೆ, ಅಲ್ಲಿ ಕೂಡ ನಾವು ಜೀರಿಗೆ ಹಾಕಿದ್ದೀವಿ, ಇಲ್ಲಿ ಕೂಡ ಜೀರಿಗೆ ಹಾಕ್ತಾ ಇದ್ದೀವಿ. ನಾವು ಜೀರಿಗೆ ಜಾಸ್ತಿ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ಇಲ್ಲಿ ನೋಡ್ರಿ ಮೆಂತ್ಯ ಸೊಪ್ಪು. ಇದು 1 ಸೂಡು ಮೆಂತ್ಯ ಸೊಪ್ಪನ್ನು ನೀಟಾಗಿ ನಾನು ಸೋಸ್ಕೊಂಡು ತೊಳ್ಕೊಂಡು ತೇವಾಂಶ ಎಲ್ಲ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲನೂ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ನಾನು ತೋರಿಸಿಲ್ಲ. ಡೈರೆಕ್ಟಾಗಿ ನಾನು ಕಟ್ ಮಾಡಿದ ಈ ಎಲೆಗಳನ್ನೇ ತೋರಿಸಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ನಾವು ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಬೇಯಬೇಕು ಬಂಧುಗಳೇ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಆಗುತ್ತೆ. ನಮ್ಮ ಸೊಪ್ಪು ಯಾವುದೇ ಸೊಪ್ಪು ಆದರೂ ಫ್ರೈ ಆಗಲಿಕ್ಕೆ ಟೈಮ್ ತೊಗೊಳ್ಳಲ್ಲ. ಒಂದು 15 ಸೆಕೆಂಡ್ ಆದರೆ ಸಾಕು ಬಂಧುಗಳೇ. ಅದರಲ್ಲಿ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಡ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡ್ರಿ. ನಾವು ಆಮೇಲೆ ಇದಕ್ಕೆ
ಹಿಟ್ಟಿನಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ನಾವು ಹಾಕೋಬೋದು. ಚಿಲ್ಲಿ ಫ್ಲೇಕ್ಸೇ ಬೇಕು ಅಂತ ಏನಿಲ್ಲ, ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಅದು ಕೂಡ ನೀವು ಫ್ಲೇಕ್ಸಿಂಗ್ ಥರನೇ ರೆಡಿ ಮಾಡ್ಕೊಂಡು ಹಾಕೋಬೋದು ನೀವು ಕೂಡ. ಅಂದರೆ ದಪ್ಪ ದಪ್ಪ ಇರಬಾರ್ದು, ನಮಗೆ ದಪ್ಪ ದಪ್ಪ ಇದ್ದರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೋಡಿರಿ ಚೆನ್ನಾಗಿ ನಮ್ಮದು ಸೊಪ್ಪೆಲ್ಲ ಬೆಂದಾಯಿತು, ಎಣ್ಣೆಯಲ್ಲಿ ಬೆಂದಾಯಿತು. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಬೇಕಂದ್ರೆ ಅದು ಬಿಸಿ ಇರುತ್ತಲ್ಲ ಪಾತ್ರೆ, ಬೇಗನೆ ತಣ್ಣಗಾಗಲ್ಲ. ನಮ್ಮ ಬೇಗನೆ ತಣ್ಣಗಾಗಬೇಕಂದ್ರೆ ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಮಗೇನೋ ಟೈಮ್ ಇತ್ತು ಅಂತಂದರೆ ನೀವು ಅದೇ ಪಾತ್ರೆಯಲ್ಲೇ ಬಿಡಿ, ನಿಧಾನಾಗಿ ತಣ್ಣಗಾದರೂ ಪರವಾಗಿಲ್ಲ. ಅಂದರೆ ನಾವು ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅವು ಬೇಗನೆ ತಣ್ಣಗಾಗತ್ತೆ. ಈಗ ಸ್ವಲ್ಪ ಅಗಲ್ ಮಾಡಿಬಿಡೋಣ, ಅಂದರೆ ಇನ್ನೂ ಬೇಗನೆ ತಣ್ಣಗಾಗತ್ತೆ. ಈಗ ಇದರಲ್ಲಿ ನೋಡಿರಿ ಒಂದು ಚಮಚೆ, ದೊಡ್ಡ ಚಮಚೆಯಿಂದ 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆ ನೋಡಿರಿ ನಾ ಇಲ್ಲೇ ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಡ್ರೈ ಆಗಿದೆ ರೀ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಆಮ್ಚೂರು ಪೌಡರ ಅಲ್ಲ, ನಿಮ್ಮ ಆಮ್ಚೂರು ಪೌಡರ್ ನಾನು ಹಾಕ್ತಾಯಿಲ್ಲ, ಬೇಕಂದ್ರೆ ನೀವು ಹಾಕೋಬೋದು. ಕಿಚನ್ ಕಿಂಗ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ಮಸಾಲೆಯನ್ನು ಹಾಕೋಬೇಕಾಗತ್ತೆ. ನನ್ನ ಕ್ವಾಂಟಿಟಿಗೆ ಅನುಸಾರ ನಾನು ಅರ್ಧ ಸ್ಪೂನು, 1/4 ಸ್ಪೂನು, 1 ಸ್ಪೂನಷ್ಟು ನಾನು ಆ ಥರ ಆ್ಯಡ್ ಮಾಡ್ಕೊಂಡಿದ್ದು ಬಂದರೆ ಧನಿಯಾ ಪೌಡ್ರು ಕೂಡ. ಯಾಕಂತಂದರೆ ಇಷ್ಟೇ ಹಾಕಬೇಕು ಅಂತಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ರೆ ಮಸಾಲ ಕಮ್ಮಿ ಆದರೆ ಟೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಮಸಾಲೆಯನ್ನು ಹಾಕ್ಕೊಳ್ರಿ. ನಂತರ ನಾವು ಮಸಾಲೆ ಇದನ್ನೆಲ್ಲ ರುಬ್ಕೊಂಡಿದ್ವಲ್ಲ ಬಂಧುಗಳೇ, ಆ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಂಡು ಮೊದಲಿಗೆ ನಾವು ನೀಟಾಗಿ ಕಲಿಸ್ಬೇಕು. ನೀರು 1 ಹನಿ ಕೂಡ ಇದಕ್ಕೆ ಹಾಕೋ ಹಾಗಿಲ್ಲ. ಅಸಲು ನೀರು ಹಾಕ್ದೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನಮ್ಮ ಸೊಪ್ಪಿನಲ್ಲಿ ಸೇರಬೇಕು. ಸೊಪ್ಪು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ನೋಡಿರಿ ಮಿಕ್ಸ್ ಮಾಡಿದ್ವಿ ನಾವು. ಮಿಕ್ಸ್ ಆದಮೇಲೆ ಏನ್ರಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಕಾಣುತ್ತೆ ನೋಡಿರಿ, ಕಾಣ್ತಾ ಇದೆಯಲ್ವಾ ನಿಮಗೆ. ಈಗ ಇದರಲ್ಲಿ ನಾವು ಗೋಧಿ ಹಿಟ್ಟು ನಮಗೆ ಅದರಲ್ಲಿ ಎಷ್ಟು ಹಿಡಿತೈತಿ ಅಷ್ಟನ್ನೇ ಹಾಕಬೇಕು. ಒಂದೇ ಸಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ. ಮೊದಲೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಮ್ಮಿ ಹಾಕಿದರೆ ಆಮೇಲೆ ನಾವು ಮತ್ತೆ ಸೇರಿಸ್ಕೋಬೋದು. ನೀವು ಜಾಸ್ತಿ ಆಯಿತು ಅಂತಂದರೆ ನಮಗೆ ಕಷ್ಟ ಆಗುತ್ತೆ, ನೀರು ಕೂಡ ಹಾಕಲ್ಲ ಇದಕ್ಕೆ ನಾವು. ಹಾಗಾಗಿ ಮೊದಲಿಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕು ಅಂದರೆ ಮತ್ತೆ ನಾವು ಇದನ್ನು ಸೇರಿಸ್ಕೋಬೋದು. ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಕಲಿಸ್ಕೊಂಡು ಬರೋಣ. ಈಗ ನೋಡಿರಿ ಕಲಸಿರುವಂಥ ನಮ್ಮ ಹಿಟ್ಟು ಈ ಥರ ಇರಬೇಕಿದು. ಇಷ್ಟು ಸಾಫ್ಟ್ ಇರಬೇಕು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಜಾಸ್ತಿ ನಮಗೆ ಮೆತ್ತಗೂ ಇರಬಾರ್ದು. ಇವಾಗ ಇದು ಪರ್ಫೆಕ್ಟ್ ಆಗೈತೆ ರೀ. ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಿದ್ಕೊಂಡ್ಬಿಡೋಣ. ಚೆನ್ನಾಗಿದೆ. ನಾವು ಒಂದು 2 ನಿಮಿಷ ಮಿದ್ಕೊಳ್ರಿ. ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿದಿತೀವಿ, ನಮ್ಮ ಎಣ್ಣೆ ಹಾಕಿರೋದೆಲ್ಲ ಒಳಗಡೆಗೆ ಸೇರುತ್ತೆ, ಅಷ್ಟು ಚೆನ್ನಾಗಿರುವಂಥ ನಮ್ಮ ತಿಂಡಿ ರೆಡಿ ಆಗುತ್ತೆ ಬಂಧುಗಳೇ. ನಾಷ್ಟ ಅಂತಿರಲ್ವ, ಆ ನಾಷ್ಟ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಮಿದ್ದುಕೊಂಡು ಇದನ್ನಿವಾಗ ಒಂದು 10 ನಿಮಿಷ ಇಲ್ಲ 15 ನಿಮಿಷ, ನಿಮಗೆ ಟೈಮ್ ಇತ್ತಂದರೆ ಅರ್ಧ ಗಂಟೆ ಕೂಡ ರೆಸ್ಟಿಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ನಾವು ಎಷ್ಟು ಚೆನ್ನಾಗಿ ನೆನೆಸ್ತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ಈ ನಾಷ್ಟ ರೆಡಿ ಆಗುತ್ತೆ. ಇವಾಗ ಇನ್ನೊಂದು ಸಾರಿ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ಕೊಡ್ರಿ. ನಾನೇನು ಹಚ್ಕೊಂಡಿಲ್ಲ, ಅದರ ಎಣ್ಣೆ ಇತ್ತಲ್ಲ ನಂಗೆ ಮೇಲೆ, ಅದಕ್ಕೋಸ್ಕರ ನಾನೇನು ಹಚ್ಕೊಂಡಿಲ್ಲ. ಇವಾಗ ನೋಡಿರಿ ನಾವು ಉದ್ದಕ್ಕೆ ಮಾಡ್ಕೊಂಡು ಇವಾಗ ಕೈಗೆ ಹತ್ತುತ್ತಾ ಇದೆ ನೋಡ್ರಿ ನಮಗೆ. ಅದಕ್ಕೋಸ್ಕರ ನಾನು ಚೂರು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಇದನ್ನು ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡಬೇಕಂದ್ರೆ ಕೈಗೆ ಸ್ವಲ್ಪ ನಮಗೆ ಅದು ಹಿಟ್ಟು ಅನ್ನೋದು ಹತ್ತುತ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಹತ್ತಂಗಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿರಿ ಸ್ವಲ್ಪ ಸಣ್ಣದೊಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನಿಲ್ಲೇ ಉಳ್ಳಿಯನ್ನು ಮಾಡ್ಕೊತಾ ಇದ್ದೀನಿ. ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು. ಕಾಣ್ತಾ ಇದೆ ಅಲ್ವಾ ನಿಮಗೆ? ಈ ಸೈಜಿನ ಉಳ್ಳಿಯನ್ನು ಮಾಡಿಕೊಡ್ರಿ. ಈ ಎಲ್ಲನೂ ನಾವು ಒಂದೇ ಸಾರಿ ರೆಡಿ ಮಾಡಿಕೊಂಡು ಬರೋಣ ಬಂಧುಗಳೇ. ಈಗ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಳೋಣ. ಉದ್ದಕ್ಕೆ ಮಾಡಿಕೊಂಡು ಒಂದೇ ಸಾರಿ ನಾವು ಈಗ ಪೀಸ್ ಮಾಡಿ ಹಾಕ್ಕೊಂಡ್ರೆ ಒಂದೇ ಸಾರಿ ನಾವು ಗುಂಡು ಮಾಡ್ಕೋಬೋದು. ಒಂದೇ ತೊಗೊಂಡು ಒಂದೇ ಗುಂಡು ಮಾಡ್ಕೊತ ತೊಗೊಂಡ್ರೆ ನಮಗೆ ಟೈಮ್ ಭಾಳ ಆಗುತ್ತೆ. ಹೀಗೆ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂದ್ಕೊಂಡು ಫಸ್ಟ್ ಒಂದು ಸಾರಿ ಎಲ್ಲ ತುಂಡು ಮಾಡಿಟ್ಕೊಂಡ್ಬಿಡ್ರಿ, ಆಮೇಲೆ ಎಲ್ಲನೂ ನೀವು ಗುಂಡ ಮಾಡ್ಕೊರಿ. ಇವಾಗ ನಾನು ಕೂಡ ಅದೇ ರೀತಿಯಾಗಿಯೇ ಮಾಡ್ಕೊತಾ ಇದ್ದೀನಿ. ಎಲ್ಲ ನಾನು ಕಟ್ ಮಾಡಿಕೊಂಡು ಆಲ್ರೆಡಿ ನೋಡಿರಿ ನಾನೀಗ ಗುಂಡು ಮಾಡ್ಕೊಂಡು ಬಂದೆ. ಈಗ ಇದ್ರ ಮೇಲೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೋತೀನಿ ಬಂಧುಗಳೇ. ಯಾಕಂತಂದರೆ ನಾವು ಪದೇ ಪ್ರತಿ ಸಾರಿ ಒಂದೊಂದೇ ಉಳ್ಳಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೈ ಎಲ್ಲ ಎಣ್ಣೆ ಆಗುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೋಗುತ್ತೆ. ಹೀಗೆ ನಾವು 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ನಾವು ಪ್ರತಿ ಸಾರಿ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಉಳ್ಳೆಯನ್ನು ತೊಗೊಳ್ಳೋದು, ಹಾಗೇ ತಿಕ್ಕಿಬಿಡೋದು. ಲೈಟಾಗಿ ಇದನ್ನು ತಿಕ್ಕೊತಾನೆ ಬರ್ರಿ. ಸ್ವಲ್ಪ ದಪ್ಪಗೇನೆ ತಿಕ್ಕರಿ. ಇದನ್ನು ಜಾಸ್ತಿ ಪ್ರೆಸ್ ಹಾಕೋ ಅವಶ್ಯಕತೆ ಇಲ್ಲ, ಲೈಟಾಗಿ ತಿಕ್ಕ್ರಿ. ನೀವು ಪ್ರೆಸ್ ಹಾಕಿದರೆ ಏನಾಗುತ್ತೆ, ಇದು ನಮಗೆ
ಒಂದು ಕಡೆ ತೆಳ್ಳಗ ಒಂದು ಕಡೆ ದಪ್ಪಗಾಗುತ್ತೆ. ಅದಕ್ಕೋಸ್ಕರ ನಾವು ಈವನ್ನಾಗಿ ತಿಕ್ಕಬೇಕಂದ್ರೆ ಲೈಟಾಗಿಯೇ ತಿಕ್ಕಬೇಕು. ನಮ್ಗೆ ಮಾಡಿರುವಂಥದ್ದು ಈವನ್ ಇರಬೇಕು. ಈಗ ನೋಡಿರಿ ಇಷ್ಟು ದಪ್ಪ ಇರಲಿ, ನಮಗೆ ಪೂರ್ತಿ ತೆಳ್ಳಗೂ ಇಲ್ಲ ಪೂರ್ತಿ ದಪ್ಪಗೂ ಇಲ್ಲ. ಇದನ್ನ ಇವಾಗ ನೋಡಿರಿ ನಾವು ತಟ್ಟೆಯನ್ನು ತೊಗೊಂಡು ಒಂದ್ರೊಳಗೆ ಹಾಕೊಂಡ್ಬಿಡೇನ್ರಿ. ಒಂದು ಸಾರಿ ಒಂದು 4-5 ಹಾಕ್ಕೊಂಡ್ರೆ ನಮಗೆ ಮಾಡಲಿಕ್ಕೆ ಈಸಿ ಆಗುತ್ತಂತ ಅಷ್ಟೇ, ಇನ್ನೇನಿಲ್ಲ. ಒಂದೇ ಮಾಡೋದ್ರಿಂದ ಏನಾಗುತ್ತೆ, ಟೈಮ್ ತೊಗೊಳುತ್ತಲ್ವ. ಹಾಗಾಗಿ ಫಸ್ಟಿಗೆ ನಾನು ಒಂದು 4 ಮಾಡಿಕೊಂಡು ಆಮೇಲೆ ಮುಂದೆ ಏನು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬಂಧುಗಳೇ. ಈಗ ಇನ್ನೊಂದು ಉಳೆಯನ್ನು ತೊಗೊಂಡರೆ ಇವಾಗ ನೋಡಿರಿ, ಪ್ರತಿ ಸಾರಿ ನಾವು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಮೇಲೆ ಎಣ್ಣೆ ಹಾಕಿದ್ವಿ ಅಲ್ವಾ, ಅದೇ ಎಣ್ಣೆನೇ ಸಾಕಾಗುತ್ತೆ ನಮಗೆ. ಈಗ ನೋಡಿರಿ, ನಾವೀಗ ಇದನ್ನು ಕೂಡ ಸ್ವಲ್ಪ ಅದೇ ಮಾದರಿನೇ ತಿಕ್ಕೊಂಡು ಬಂದೆ. ಇದನ್ನು ಕಟ್ ಮಾಡಿಕ್ಕೆ ಬರಲ್ಲ ಬಂಧುಗಳೇ, ಇದರಲ್ಲಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ನಾವು ಸ್ವಲ್ಪ ಸೇಪ್ನಲ್ಲಿ ಚೇಂಜಸ್ ಆದರೂ ಕೂಡ ಏನು ತೊಂದರೆ ಏನಿಲ್ಲ. ನಮ್ಮ ಗುಂಡಿಗೆ ಆಗಬೇಕಂತೇನಿಲ್ಲ. ಗುಂಡಿಗೆ ಆಗಬೇಕಂತ ಕಟ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಸೊಪ್ಪು ಮತ್ತು ಕೊತ್ತಂಬರಿ ಕರಿಬೇವೆಲ್ಲ ಹಾಕಿದ್ದಿಲ್ಲ ಬಂಧುಗಳೇ, ಅದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀನೋ. ಕಟ್ ಮಾಡಿದ್ರೆ ಎಲ್ಲಾದರೂ ಓಪನ್ ಆತಂದರೆ ಉಬ್ಬೋದಿಲ್ಲ. ಅದಕ್ಕೋಸ್ಕರ ಈ ಕಡೆ ಆಲ್ರೆಡಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನಿಮ್ಗೆ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕ್ಕೊಡ್ರಿ. ಇದು ಮುಣಗಬೇಕು ಅಷ್ಟು ಎಣ್ಣೆ ನೀವು ಹಾಕೋಬೇಕಾಗುತ್ತೆ. ಜಾಸ್ತಿ ಕಡಿಮೆ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ. ಇದನ್ನು ಜಾಲಿ ಸೌಟ್ನಿಂದ ಹಿಂಗೆ ಮುಣಗಿಸ್ತಾನೆ ನಾವು ಹಿಂಗೆ ಕರಿಯೋದ್ರಿಂದ ಉಬ್ಬುತ್ತೆ ಬಂಧುಗಳೇ. ನಾವು ಮುಣಗಿಸಿಲ್ಲ ಅಂದರೆ ಉಬ್ಬೋದಿಲ್ಲ ಅದು. ಹಾಗಾಗಿ ನಾವು ಕಂಪಲ್ಸರಿ ಮುಣಗಿಸ್ಲಿಕ್ಕೆ ಬೇಕು. ಈ ಚಿಕ್ಕ ಚಿಕ್ಕ ಟಿಪ್ಸೇ ನಿಮಗೆ ತುಂಬ ರುಚಿ ಆಗಲಿಕ್ಕೆ, ರೆಸಿಪಿ ಮತ್ತು ಪರ್ಫೆಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸ್ಕಿಪ್ ಮಾಡಿದೆ. ನೀವು ಸ್ಕಿಪ್ ಮಾಡಿದ್ರೆ ನಾವೇನಾದರೂ ಟಿಪ್ಸ್ ಹೇಳ್ತಿರ್ತೀವಲ್ವ, ಅದು ಮಿಸ್ ಮಾಡಿಕೊಂಡ್ರೆ ಮಿಸ್ ಆದಾಗೆ ಬಂಧುಗಳೇ. ಅದಕ್ಕೋಸ್ಕರನೇ ಈಗ ನೋಡಿರಿ, ನಾನು ಮೊದಲಿಗೆ ಸ್ವಲ್ಪ ಉಬ್ಬಿತ್ತದು, ಹೊಳ್ಳಿ ಸಾಕಿದೆ. ಇವಾಗ ನೋಡಿರಿ ಪೂರ್ತಿ ಉಬ್ಬಿತ್ತದು. ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮೇ ತೊಗೊಳುತ್ತೆ. ಹಾಗಾಗಿ ನಾವು ಫ್ಲೇಮನ್ನು ಹೈ ಲೋ ಮಾಡ್ಕೊತಾನೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಪ್ರತಿಯೊಂದು ಉಬ್ಬುತ್ತೆ ಇಲ್ಲ ಅಂತಲ್ಲ, ಆದರೆ ನಾವು ಮಾಡುವ ಮೆಥಡ್ ಮೇಲೆ ಉಬ್ಬುತ್ತೆ ಬಂಧುಗಳೇ. ಎಲ್ಲ ಪೂರಿ ಕೂಡ ಹೀಗೇ ಉಬ್ಬುತ್ತೆ. ಈಗ ಎರಡೂ ಕಡೆಗೆ ನಾವು ನೀಟಾಗಿ ಓಪಿಕೆಯಿಂದ ಆ ಕಡೆ ಈ ಕಡೆ ತಿರುಗಿಸ್ಕೊತಾನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ನಮ್ಮ ಸೊಪ್ಪು ಜಾಸ್ತಿ ಇದೆ, ಮತ್ತು ನಮ್ಮ ಹೆಸರುಬೇಳೆ ಪೇಸ್ಟನ್ನು ಹಾಕಿದ್ದೀವಿ ನಾವು. ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ ನಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ನಮ್ಮ ಫ್ರೈ ಆದ್ರೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಂಧುಗಳೇ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮು ಹೈ ಫ್ಲೇಮು ಮಾಡ್ಕೊತ ನೀಟಾಗಿ ಎರಡೂ ಕಡೆಗೆ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಇಲ್ಲಿ ನೋಡ್ರಿ, ಇವಾಗ ಇಷ್ಟು ಮಾಡ್ಕೊಂಡು ನಾನು ತೆಗಿತಾ ಇದ್ದೀನಿ. ನೀವೇನಾದರೂ 15 ದಿವಸ ತಿಂಗಳ ಇಡ್ತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ರಿ. ಅವಾಗ ನೀವು ಎಷ್ಟು ದಿವಸ ಇಟ್ಟರು ಕೂಡ ಇದನ್ನು ಹಾಳಾಗಲ್ಲ. ಇದು ಕೂಡ ಹಾಳಾಗಲ್ಲ. ಆರಾಮಾಗಿ ನಾವು 1 ವಾರ 8 ದಿವಸ ನಾವು ಆರಾಮಾಗಿ ತಿನ್ಬೋದು. 8 ದಿವಸ ಆದರೂ ಕೂಡ ಉಬ್ಬಿದ್ದು ಹೀಗೇ ಇರುತ್ತೆ ಬಂಧುಗಳೇ. ಇದು ಚಪ್ಪಟಿ ಆಗಲ್ಲ. ಈಗ ನೋಡ್ರಿ, ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ, ತುಂಬಾ ಬಿಸಿ ಇದೆ, ಕೈ ಹಿಡಿಯೋಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ತಟ್ಟೆಯಲ್ಲಿ ಇಡ್ತಾನೆ ಇದ್ದೀನಿ. ಹಾಗೆ ಸ್ವಲ್ಪ ಹಿಡ್ಕೊತೀನಿ, ಇಡ್ತಾ ಇದ್ದೀನಿ. ನೋಡಿರಿ ಯಾವ ಥರ ಆಗಿ ನಮ್ಗೆ ಉಬ್ಬಿದೆ ಅಂತ. ಅದರಲ್ಲಿ ಇರುವಂಥ ಎಳ್ಳು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿರಿ. ಇಷ್ಟೆಲ್ಲ ಸಾಮಗ್ರಿ ಹಾಕಿದರೂ ಕೂಡ ಎಷ್ಟು ನೀಟಾಗಿ ಉಬ್ಬಿದೆ ನೋಡಿರಿ. ಅಸಲು ಎಣ್ಣೆ ಹಿಡಿಯಲ್ಲ. ಇವಾಗ ಓಪನ್ ಮಾಡಿ ನಿಮಗೂ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ರಿ. ಆರಾಮಾಗಿ ನಾವು ಚಪಾತಿ ಓಪನ್ ಮಾಡಿದಾಗೆ ಇದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿರಿ, ಒಳಗಡೆಗೆ ಏನಾದರೂ ಎಣ್ಣೆ ಅನ್ನೋದು ಕಾಣ್ತಾ ಇದೆಯಾ ನಿಮಗೆ? ಅಸಲು ಎಣ್ಣೆ ಹಿಡಿಯಲ್ಲ ಬಂಧುಗಳೇ. ನಾವು ತೋರಿಸಿರುವಂಥ ವಿಧಾನದಲ್ಲಿ ಪರ್ಫೆಕ್ಟಾಗಿ ಅಳತೆ ಪ್ರಮಾಣದಲ್ಲಿ ನೀವು ಕೂಡ ಮಾಡಿದ್ರೆ ನೀವು ಕೂಡ ಇಷ್ಟು ಪರ್ಫೆಕ್ಟಾಗಿರುವಂಥ ಈ ತಿಂಡಿಯನ್ನು ಮಾಡ್ಕೋಬೋದು. ಕೈ ಕೂಡ ಸ್ವಲ್ಪ ಕೂಡ ಎಣ್ಣೆ ಆಗಿಲ್ಲ ನೋಡಿರಿ. ಇದನ್ನು ಎಣ್ಣೆಯಲ್ಲಿ ಕರೆದಿದ್ದಾರೆ ಅಂತಲೇ ಅನಿಸೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿದೆ. ಇದ್ರ ಜೊತೆಗೆ ಗ್ರೀನ್ ಚಟ್ನಿಯನ್ನು ಆಲ್ರೆಡಿ ನಾನು ನಿನ್ನೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲೇ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ಫಸ್ಟ್ ನಾನು ಗ್ರೀನ್ ಚಟ್ನಿ ವಿಡಿಯೋನ ಶೇರ್ ಮಾಡಿ ನಂತರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡಿರಿ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಪೂರಿ ಅಂತೀರಾ, ಇದನ್ನು ಏನಂತೀರಾ, ಮಸಾಲ ಪೂರಿ ಇಲ್ಲ ಮೆಂತ್ಯ ಸೊಪ್ಪು ಮತ್ತು ಹೆಸರುಬೇಳೆ ಪೂರಿ ಅಂತೀರಾ ಅನ್ನೋದನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಸಖತ್ತಾಗಿದೆ ಬಂಧುಗಳೇ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಪದೇ ಮಾಡ್ಕೋಬೇಕು ಆಗಿದೆ ಬಂಧುಗಳೇ. ಒಂದು ಸರಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆತಂದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿಯನ್ನು ಮುಗಿಸೋ ಸಮಯ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.